ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ನಮ್ಮ ಹೊಸ ಬಿಸ್ನೆಸ್ ಡೀಟೇಲ್ಸ್ ಎಲ್ಲ ಈ ಸಿಡಿನಲ್ಲಿದೆ, ತಗೋ, ನಿನ್ನ ಹತ್ರ ಇರಲಿ. ದಿನೇಶ. ರಾಜೀವ, ಏನು? ಯಾಕೋ ಎಲ್ಲ ಕಳೆದು ಹೋಗಿದೆಯಾ? ನಾನು ನಮ್ಮ ಬಿಸ್ನೆಸ್ ಡೀಟೇಲ್ಸ್ ಸಿ ಡಿ ಕೊಡೋಣ ಅಂತ ಬಂದರೆ ನೀನು ಇಲ್ಲಿದ್ದ ಹಾಗೆ ಇಲ್ಲ. ಸಾರಿ ಕಣೋ ರಾಜೀವ. ಏನು ಯೋಚನೆ ಮಾಡ್ತಾ ಇದ್ದೆ? ಅದೇ ಆಶಾನ್ ಮೀಟ್ ಮಾಡೋಕ್ಕೆ ಹೋಗಿದ್ನಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಓ, ಕರೆಕ್ಟ್ ಅಲ್ವಾ? ಅದ್ರ ಬಗ್ಗೆ ಕೇಳೋದನ್ನು ಮರ್ತೇ ಬಿಟ್ಟಿದ್ದೆ ನಾನು. ಹೇಗಿತ್ತು ಮೀಟಿಂಗು? ಹೇಗಿದ್ದಾಳೆ ಹುಡುಗಿ? ಅಮ್ಮ ಹೇಳ್ದಾಗೆ ಇದ್ದಾಳೆ ಕಣೋ, ತುಂಬ ಲಕ್ಷಣವಾಗಿದ್ದಾಳೆ, ಬುದ್ಧಿವಂತೆ. ನಾನು ಅಂದ್ಕೊಂಡಿದ್ದಕ್ಕಿಂತ 100 ಪಟ್ಟು ಹೆಚ್ಚು ಸ್ಮಾರ್ಟ್ ಆಗಿದ್ದಾಳೆ. ಅವಳ ವ್ಯಕ್ತಿತ್ವನೇ ಅವಳ ಸೌಂದರ್ಯ ಕಣೋ. ಅವಳ ಆ್ಯಟಿಟ್ಯೂಡಲ್ಲಿ, ಅವಳ ಬಿಹೇವಿಯರಲ್ಲಿ ಏನೋ ಒಂಥರ ಸೆಳೆತಾ ಇದೆ. ಅವಳನ್ನು ಒಂದ್ಸಲಿ ಮೀಟ್ ಮಾಡಿದ್ರೆ ಮತ್ತೆ ಯಾವತ್ತೂ ಅವಳನ್ನು ಮರಿಬಾರ್ದು ಅಂಥ ಹುಡುಗಿ ಅವಳು. ದಿನೇಶ, ನೀನೇನು ಒಂದೇ ಸಲ ಹುಡುಗಿನ ಮೀಟ್ ಮಾಡಿರೋದು, ಆಗಲೇ ಅವಳಿಂದ ಇಷ್ಟೊಂದು ಇನ್ಫ್ಲೂಯೆನ್ಸ್ ಆಗ್ಬಿಟ್ಯಾ? ನಾನು ಹೇಳಿಲ್ವೇನೋ ರಾಜೀವ, ಅವಳನ್ನು ಒಂದು ಸಾರಿ ಮೀಟ್ ಮಾಡಿದ್ರೆ ಸಾಕು, ಅವಳು ತನ್ನ ಸ್ಮಾರ್ಟ್ನೆಸ್ಸು, ತನ್ನ ವ್ಯಕ್ತಿತ್ವದಿಂದ ಇನ್ಫ್ಲುಯೆನ್ಸ್ ಮಾಡಿಬಿಡ್ತಾಳೆ. ನಾನು ಅವಳನ್ನು ಮೊದಲನೇ ಸರಿ ನೋಡಿದಾಗಲೇ ಅವಳನ್ನ ಇಷ್ಟಪಟ್ಬಿಟ್ಟೆ. ಒಂಥರ ಲವ್ ಅಟ್ ಫಸ್ಟ್ ಸೈಟ್. ಅಂದರೆ ನೀನು ಆ ಹುಡುಗಿನ ಇಷ್ಟಪಟ್ಟಿದೀಯ. ಅಂದಮೇಲೆ ಮುಗೀತು ಬಿಡು, ಆದಷ್ಟು ಬೇಗ ನಿನ್ನ ಮತ್ತು ಆ ಹುಡುಗಿ ಮದುವೆ ಮಾಡಬೇಕು. ಇಲ್ಲ ಕಣೋ ರಾಜೀವ, ನನಗೆ ಮಾತ್ರ ಆಶಾ ಇಷ್ಟ ಆಗೋದಷ್ಟೇ ಅಲ್ಲ, ಅವಳಿಗೂ ನಾನು ಇಷ್ಟ ಆಗಬೇಕು. ರಾಜೀವ, ಆಶಾಗೆ ಬರೀ ವ್ಯಕ್ತಿತ್ವ, ಅವಳು ಸೌಂದರ್ಯ ಅಷ್ಟೇ ಅಲ್ಲ ಇರೋದು, ಅವಳು ನನಗಿಂತ ಹೆಚ್ಚು ಬುದ್ಧಿವಂತೆ. ಅವಳು ನನ್ನ ನೋಡಿದ ದೃಷ್ಟಿ ಹೇಗಿತ್ತು ಅಂದರೆ, ಎಲ್ಲೋ ಒಂದು ಕಡೆ ನನ್ನ ಹಳೆ ವೃತ್ತಾಂತ ಎಲ್ಲ ಅವಳಿಗೆ ಗೊತ್ತಾಗಿದೆ ಅಂತ ಅನಿಸಿ ನನ್ನೊಳಗೆ ಏನೋ ಒಂಥರ ಕಾಂಪ್ಲೆಕ್ಸ್ ಶುರು ಆಗೋಯ್ತು. ಕಮಾನ್ ದಿನೇಶ, ಏನು ನೀನು ಹೀಗೆಲ್ಲ ಮಾತಾಡ್ತಿದೀಯ? ನೀನು ಅವಳ ಗುಂಗ್ನಲ್ಲೇ ಇದೆಯಾ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಅನಿಸುತ್ತೆ. ಮೊದಲು ಆ ಗುಂಗಿನಿಂದ ಹೊರಗೆ ಬಾ, ಆವಾಗ ನೀನು ಹೇಗಿದೆಯಾ ಅಂತ ಗೊತ್ತಾಗುತ್ತೆ, ಈ ಕಾಂಪ್ಲೆಕ್ಸು ಹೊರಟೋಗುತ್ತೆ. ಇಲ್ಲ ರಾಜೀವ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಅವಳನ್ನು ಇಂಪ್ರೆಸ್ ಮಾಡೋದಕ್ಕೆ ಹೋಗಿದ್ದೆ, ಆದರೆ ನನ್ನನ್ನು ನೋಡಿ ಅವಳು ಇಂಪ್ರೆಸ್ ಆಗೋದಿರಲಿ, ನನ್ನನ್ನೇ ಈ ಇಂಟರ್ವ್ಯೂನಲ್ಲಿ ಪ್ರಶ್ನೆ ಕೇಳ್ತಾರಲ್ಲ ಆ ಥರ ಸಾಲಾಗಿ ಪ್ರಶ್ನೆಗಳನ್ನು ಕೇಳಿದ್ಲು. ಎಲ್ಲೋ ಒಂದು ಕಡೆ ಅವಳ ಮುಂದೆ ನಾನು ಸ್ಟುಪಿಡ್ ಅನ್ಸ್ಬಿಟ್ನೇನು. ಯಾವೊಂದು ಪ್ರಶ್ನೆಗೂ ನನಗೆ ಸರಿಯಾಗಿ ಉತ್ತರ ಹೇಳೋಕ್ಕಾಗಲಿಲ್ಲ. ರಾಜೀವ, ಅವಳಿಗೆ ಮದುವೆಗೆ ಒಪ್ತಾಳೋ ಇಲ್ಲೋ ಅಂತ ಭಯ ಶುರುವಾಗಿದೆ ಕಣೋ ನನಗೆ. ನೀನು ಹೇಳ್ತಾ ಇರೋದನ್ನೆಲ್ಲ ನೋಡಿದ್ರೆ ಆ ಹುಡುಗಿ ತುಂಬ ಅಹಂಕಾರಿ ಅನಿಸುತ್ತೆ. ಬಿಡ, ಆ ಹುಡುಗಿ ಇಲ್ಲಾಂದರೆ ಇನ್ನೊಬ್ಳು. ಹಾಗನ್ಬೇಡ ರಾಜೀವ, ಅವಳು ಇಲ್ಲದೆ ಇರೋ ನನ್ನ ಜೀವನನ ನನ್ನಿಂದ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇಷ್ಟು ದಿನ ಗೊತ್ತು ಗುರಿ ಇಲ್ಲದೆ ಏನೇನೋ ಮಾಡಿದೆ, ಸಾಕು, ಇನ್ನು ತಪ್ಪು ಮಾಡೋದಿಲ್ಲ. ಹಳೆದನ್ನೆಲ್ಲ ಮರೆತು ಹೊಸ ಮನುಷ್ಯನಾಗಿ ಹೊಸ ಜೀವನ ಪ್ರಾರಂಭಿಸ್ಬೇಕು ಅಂತಿದ್ದೀನಿ. ಆಶಾನ ಮದುವೆ ಆದರೆ ನನ್ನ ಜೀವನ, ನನ್ನ ವ್ಯಕ್ತಿತ್ವ ಎಲ್ಲ ಬದಲಾಗುತ್ತೆ. ನಾನು ಅಂದ್ಕೊಂಡಿರೋ ಹಾಗೆ ಒಳ್ಳೆ ಜೀವನ ನಡೆಸ್ಬೋದು ರಾಜೀವ.
ಹಾಯ್. ಹಾಯ್, ವಾಟ್ ಅ ಸರ್ಪ್ರೈಸ್. ನೀವು ನಮ್ಮನೆ ಹತ್ರ. ಬನ್ನಿ ಒಳಗೆ ಬನ್ನಿ, ಕೂತ್ಕೊಳ್ಳಿ. ಕಂಪ್ನಿಯಿಂದ ಕೊಟ್ಟಿರೋ ಮನೆ ಇದು. ಓಹೋ, ಅದು ಸರಿ, ಮನೆ ಅಡ್ರೆಸ್ ಹೇಗೆ ಗೊತ್ತಾಯ್ತು ನಿಮಗೆ? ಮನಸ್ಸಿಗೆ ಹತ್ರ ಆಗಿರೋರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ತುಂಬ ಈಸಿ. ಭಟ್ರೆ, ಒಂದು ಕಾಫಿ ತಗೊಂಬನ್ನಿ. ಇಲ್ಲ, ನಂಗೇನು ಬೇಡ ಪ್ಲೀಸ್. ಸಂಕೋಚ ಪಟ್ಕೋಬೇಡಿ. ಹಾಗೇನಿಲ್ಲ, ಕಾಫಿ ಬೇಡ. ಆಯಿತು. ಏನು ಮನೆಯವ್ರಿಗೂ ಹುಡ್ಕೊಂಬಂದಿದ್ದೀರಾ? ಅದು ನೀವೇನು ಹೇಳಲೇ ಇಲ್ವಲ್ಲ, ಅದಕ್ಕೆ. ಯಾವುದ್ರ ಬಗ್ಗೆ? ಏನು ಹೀಗೆ ಹೇಳ್ತಿದ್ದೀರಿ? ನಾವಿಬ್ಬರು ಮದುವೆ ಆಗೋದ್ರ ಬಗ್ಗೆ. ಓಹ್, ಐ ಆಮ್ ಸಾರಿ. ಅವತ್ತು ನೀವು ಆಫೀಸಿಗೆ ಬಂದು ಹೋದ್ಮೇಲೆ ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ. ನಾನು ಎಷ್ಟು ಬ್ಯುಸಿ ಆದೆ ಅಂದರೆ ನಾನು ಈ ವಿಚಾರನೇ ಮರ್ತು ಹೋಗಿದ್ದೆ. ಒಂದು ನಿಮಿಷನೂ ಟೈಮ್ ಇರಲಿಲ್ಲ. ಆಫೀಸ್ ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಇದ್ರ ಮಧ್ಯೆ ಈ ವಿಚಾರದ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಆಗಲಿಲ್ಲ. ನಾನು ನಿಮ್ಮ ನಿರ್ಧಾರಕ್ಕೆ ಕಾಯ್ತಾ ಇದ್ದೀನಿ. ಸಾರಿ ದಿನೇಶ್. ಆದಷ್ಟು ಬೇಗ ಯೋಚನೆ ಮಾಡಿ ಪ್ಲೀಸ್. ಆದಷ್ಟು ಬೇಗ ಯಾಕೆ? ನೋಡಿ ದಿನೇಶ್, ಇದು ಮದುವೆ ವಿಚಾರ, ನನ್ನ ಇಡೀ ಜೀವನದ ಪ್ರಶ್ನೆ. ಇಂಥ ವಿಚಾರಗಳಲ್ಲಿ ಆತುರದಲ್ಲಿ ನಿರ್ಧಾರ ತಗೊಳಕ್ಕಾಗಲ್ಲ. ನಿಧಾನವಾಗಿ ಯೋಚನೆ ಮಾಡಬೇಕಾಗತ್ತೆ. ಓಕೆ, ನೋ ಪ್ರಾಬ್ಲಮ್. ನಿಧಾನಕ್ಕೆ ಯೋಚನೆ ಮಾಡಿ. ನೋಡಿ ಆಶಾ ಅವರೇ, ಇಷ್ಟು ದಿನ ನಾನು ಯಾವ ಹುಡುಗಿ ಬಗ್ಗೆನೂ ಇಷ್ಟೊಂದು ಯೋಚನೆ ಮಾಡಿದವನಲ್ಲ. ಆದರೆ ನಿಮ್ಮನ್ನು ನೋಡಿದ್ಮೇಲೆ ನನ್ನ ಮನಸ್ಸು ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರತ್ತೆ. ಯಾಕೋ ಗೊತ್ತಿಲ್ಲ, ಪದೇ ಪದೇ ನಿಮ್ಮ ನೆನಪಾಗತ್ತೆ. ಆಶಾ ಅವರೇ, ಐ ಆಮ್ ರಿಯಲಿ ಇಂಪ್ರೆಸ್ಡ್ ಬೈ ಯು. ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಿ ಅನ್ನೋ ಕಾರಣಕ್ಕಲ್ಲ, ನಿಮ್ಮ ಇಡೀ ವ್ಯಕ್ತಿತ್ವನೇ ಆಕರ್ಷಿಸಿದೆ ನನ್ನನ್ನು. ಯಾಕೆ ಹೀಗೆ ಅನ್ನೋದಕ್ಕೆ ಕಾರಣಗಳನ್ನ ಹುಡ್ಕೋದಕ್ಕಾಗಲ್ಲ. ನೀವು ನನಗೆ ಹಿಡಿಸಿದ್ದೀರಿ ಅಷ್ಟೇ. ಅದಕ್ಕೆ ನಿಮ್ಮ ನಿರ್ಧಾರಕ್ಕೋಸ್ಕರ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಕುತೂಹಲದಿಂದ, ಆತಂಕದಿಂದ ನೀವು ಏನು ಹೇಳ್ತೀರಿ ಅಂತ ಎದುರು ನೋಡ್ತಾ ಇದ್ದೀನಿ. ನನಗೆ ಅರ್ಥ ಆಗತ್ತೆ. ಆದರೆ ನಾನು ಹೇಳಿದ್ನಲ್ಲ, ಇಷ್ಟು ದಿನ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಈ ವಿಚಾರದ ಬಗ್ಗೆ ಯೋಚನೆ ಮಾಡೋಕ್ಕಾಗಿಲ್ಲ. ಮೋರೋವರ್, ಮದುವೆ ಅನ್ನೋದು ಅಷ್ಟು ಸಡನ್ನಾಗಿ ಡಿಸಿಷನ್ ತಗೊಳ್ಳೋ ವಿಷಯ ಅಲ್ಲ. ನನಗಾದರೂ ಹೀಗಲ್ಲ ಹೀಗೆ ಅಂತ ಹೇಳೋಕ್ಕೆ ದೊಡ್ಡವರು ಅಂತ ಯಾರಿದ್ದಾರೆ? ನನ್ನ ನಿರ್ಧಾರಗಳ ಫಲನ ನಾನೇ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಒಂದು ಸಲ ಅಲ್ಲ, 10 ಸಲ ಯೋಚನೆ ಮಾಡಬೇಕಾಗತ್ತೆ. ಅದು ಸರಿ. ನೋಡಿ ಆಶಾ ಅವರೇ, ನೀವು ನನ್ನ ಬಗ್ಗೆ ಯಾವುದೇ ಥರ ಅನುಮಾನಗಳನ್ನ ಇಟ್ಕೋಬೇಡಿ. ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ದೀನಿ, ಯಾವುದನ್ನು ಮುಚ್ಚಿಟ್ಟಿಲ್ಲ. ನಿಮಗೆ ಸ್ವಲ್ಪನೂ ನೋವಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಮ್ಮ ಮನೇಲಿರೋದು ನಮ್ಮಮ್ಮ, ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದು ಬಿಟ್ಟರೆ ನನ್ನ ಫ್ರೆಂಡ್ ರಾಜೀವ್ ಶರ್ಮಾ, ಅವನು ನನ್ನಷ್ಟೇ ನಿಮ್ಮನ್ನು ವಿಶ್ವಾಸದಿಂದ ಕಾಣ್ತಾನೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಗೆ ಯಾವುದೇ ಥರ ತೊಂದರೆನೂ ಆಗಲ್ಲ. ಓಕೆ, ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡ್ತೀನಿ. ನೀವು ಎಷ್ಟು ಬೇಕಾದ್ರೂ ಟೈಮ್ ತೊಗೊಳ್ಳಿ, ನಾನು ಕಾಯ್ತೀನಿ. ನಿಮ್ಮ ನಿರ್ಧಾರ ಪಾಸಿಟಿವ್ ಆಗಿದ್ದರೆ ಅಷ್ಟೇ ಸಾಕು. ನನ್ನ ಮೇಲೆ ಒತ್ತಡ ಹೇರ್ತಾ ಇದ್ದೀರಾ? ಏನು ಬೇಕಾದರೂ ತಿಳ್ಕೊಳ್ಳಿ. ಸರಿ, ನಾನಿನ್ನು ಬರ್ತೀನಿ. ನಮಸ್ಕಾರ ಸರ್. ಯಾವನಿಗ್ರಿ ಬೇಕ್ರಿ ನಮಸ್ಕಾರ? ಯಾಕೆ ಸರ್, ಏನಾಯಿತು?
ನಿಮ್ಮ ಪಿ ಎಫ್ ಫೋನ್ ಮಾಡಿ ಸಾಹೇಬರು ತುಂಬ ಟೆನ್ಷನಲ್ಲಿದ್ದಾರೆ, ನೀವು ತಕ್ಷಣ ಬರಬೇಕು ಅಂತ ಹೇಳಿದ್ರು. ಇನ್ನೇನ್ರಿ ಮತ್ತೆ ಈ ಪರಿಸ್ಥಿತಿ ತಣ್ಣಗೆ ಸುಮ್ಮನೆ ಕೂತ್ಕೊಳಕ್ಕಾಗುತ್ತೆ ಅಂದ್ರಿ? ಆ ವಿಚಾರ ಆಗಿರಲಿ, ಆ 8 ಎಕರೆ ಜಮೀನು ವಿಚಾರ ಏನು ಮಾಡಿದ್ರಿ? ದಯವಿಟ್ಟು ಕ್ಷಮಿಸಿ ಸರ್. ಈಗ 8 ಎಕರೆ ವಿಷಯವಾಗಿ ನಾನೇನು ಮಾಡೋಕ್ಕಾಗಲ್ಲ. ಏನು ನಾನೇನು ಮಾಡೋಕ್ಕಾಗಲ್ಲ ಅಂದರೆ ಏನ್ರಿ ಅರ್ಥ? ಅಲ್ಲ, ನೀವು ನಮಗೆ ಲೇಔಟ್ ಮಾಡಕ್ಕೆ ಕೊಟ್ಟಿದ್ದ ಭೂಮಿ ನಿಮ್ಮ ಹೆಸರಲ್ಲಿ ತಾನೇ ಇದ್ದಿದ್ದು? ಹೌದು ಸರ್, ಅವತ್ತು ನಾನು ನಿಮಗೆ ಕೊಟ್ಟಾಗ ಆ ಭೂಮಿ ನನ್ನ ಹೆಸರಲ್ಲೇ ಇತ್ತು. ಆದರೆ ಇವತ್ತು ನನ್ನ ಹೆಸರಲ್ಲಿಲ್ಲ ಆ ಭೂಮಿ. ರೇ, ಏನು ಅಂತ ಮಾತಾಡ್ತಾ ಇದ್ದೀರಾ? ಏನು ನಮ್ಮ ಹತ್ರ ಆಟ ಆಡ್ತಾ ಇದ್ದೀರಾ? ಸರ್, ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ. ಕಾತ್ಯಾಯಿನಿ ಸತ್ತ ಮೇಲೆ ಎಲ್ಲ ಆಸ್ತಿ ನನ್ನ ಹೆಸರಿಗೆ ಬಂತು. ಆದರೆ ಈ 30 ಎಕರೆ ಜಮೀನು ಕಾತ್ಯಾಯಿನಿಗೆ ಗಿಫ್ಟ್ ರೂಪದಲ್ಲಿ ಅವ್ರ ತಾಯಿ ಕಡೆಯಿಂದ ಬಂದಿದ್ದು. ಅವಳು ಸತ್ತ ಮೇಲೆ ಕಾನೂನು ಪ್ರಕಾರ ಈ ಆಸ್ತಿ ಅವ್ರ ತಾಯಿಗೆ ವಾಪಸ್ ಹೋಯಿತು. ಈ ವಿಚಾರ ನನಗೆ ಈಗ ಗೊತ್ತಾಗಿದೆ. ಒಂದು ವೇಳೆ ಮೊದಲೇ ಗೊತ್ತಾಗಿದ್ದಿದ್ರೆ ಖಂಡಿತ ಈ ಭೂಮಿಗೆ ಬದಲಾಗಿ ಬೇರೆ ಭೂಮಿ ಕೊಡ್ತಿದ್ದೆ. ರೀ ರಾಜೀವ್ ಶರ್ಮಾ, ಏನ್ರಿ ಏನು ಹೊಸ ಕತೆ ಕಟ್ತಾ ಇದ್ದೀರಾ? ಈಗಾಗಲೇ ತಡ ಆಗಿದೆ, ಜನಗಳಿಗೆ ಸೈಟ್ ಹಂಚಬೇಕು. ಇನ್ನೂ ತಡ ಆದರೆ ಜನ ಕಲ್ ತಗೊಂಡು ಹೊಡಿತಾರೆ. ರೀ ರಾಜೀವ್ ಶರ್ಮಾ, ಎಲೆಕ್ಷನ್ನು ಹತ್ರ ಬರ್ತಾ ಇದೆ. ಅಷ್ಟೊಳಗಡೆ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಹೈಕಮಾಂಡ್ ಅವ್ರು ನಂಗೆ ಟಿಕೆಟ್ ಕೊಡ್ತಾರೆ ಅಂದರೆ ನನ್ನ ಪೊಲಿಟಿಕಲ್ ಕೆರಿಯರೇ ಸರ್ವನಾಶ ಆಗ್ಬಿಡುತ್ತೆ. ಸರ್, ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಏನು ಮಾಡಲಿ? ಎಲ್ಲ ಪ್ರಯತ್ನವೂ ಮಾಡಿದ್ದೀನಿ. ಜಗದೀಶನ ಹತ್ರ ಹೋಗಿ ಮಾತಾಡಿದ್ದೂ ಆಗಿದೆ. ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಲೀಗಲ್ ಆಗಿ ಏನಾದರೂ ಮಾಡೋಣ ಅಂತಂದರೆ ಡಾಕ್ಯುಮೆಂಟ್ಸು, ಕಾನೂನು ಎಲ್ಲ ಅವ್ರ ಪರವಾಗೇ ಇದೆ. ಆ 30 ಎಕರೆ ಜಮೀನು ಮತ್ತೆ ಅವ್ರಿಗೆ ವಾಪಸ್ ಹೋಗಿದೆ. ಈ ವಿಷಯ ನನಗೆ ಗೊತ್ತಿರಲಿಲ್ಲ ಸರ್. ಬೇರೆ ಏನಾದರೂ ದಾರಿ ಇದ್ದರೆ ನೋಡೋಣ. ಬೇರೆ ದಾರಿ? ರೇ, ಗೊತ್ತಿರಲಿಲ್ಲ ಅಂದ ತಕ್ಷಣ ನಾನು ಸುಮ್ಮನೆ ಆಗ್ತೀನಿ ಅನ್ಕೊಂಬೇಡಿ. ಗೊತ್ತಿರಲಿಲ್ಲ ಅಂತ ಎಕ್ಸ್ಕ್ಯೂಸ್ ತಗೋಬೇಡಿ. ನೋಡ್ರಿ, ಕಣ್ಣು ಮುಚ್ಕೊಂಡು ಬೆಂಕಿಲಿ ಕೈ ಇಟ್ಟರೆ ಕೈ ಸುಡೋದಿಲ್ವೇನ್ರಿ? ಗೊತ್ತಿರಲಿಲ್ವಂತೆ. ಬೇರೆ ದಾರಿ ಅಂದ್ರೆ ಏನ್ರಿ? ಟ್ರಸ್ಟನ್ನು ಒಪ್ಪಿಸ್ತೀರಾ ಈ ಜಾಗ ಬಿಟ್ಕೊಡು ಅಂತ? ಇಲ್ಲ ಸೈಟ್ಗಳು ತಗೊಂಡು ಅವ್ರಿಗೆ ಹೇಳ್ತೀರಾ? ಏನು ಮಾಡ್ತೀರಾ ಹೇಳಿ? ಸರ್, ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ನಾನು ಕೂಡ ನಿಮ್ಮ ಹಾಗೆ ಅಸಹಾಯಕನಾಗಿದ್ದೀನಿ. ಆಕ್ಚುಲಿ ಸಮಸ್ಯೆ ಪ್ರಾರಂಭ ಆಗಿದ್ದು ನಿಮ್ಮ ಮಗನಿಂದ. ಅವನು ಮಾಡಿದ ರಾದ್ಧಾಂತದಿಂದ ನೀವು ನಿಮ್ಮ ಮಂತ್ರಿ ಪದವಿನ ಕಳ್ಕೋಬೇಕಾಗಿ ಬಂದಿತ್ತು. ಆಗ ನಾನು ಬಂದು ನನ್ನ ಹತ್ರ ಇದ್ದ ಭೂಮಿನ ನಿಮಗೆ ಕೊಟ್ಟು ನಿಮ್ಮ ಮಗ ಸೃಷ್ಟಿ ಮಾಡಿದ ಸಮಸ್ಯೆನ ಪರಿಹಾರ ಮಾಡಿದೆ. ನಿಮ್ಮ ಮಂತ್ರಿ ಪದವಿನ, ನಿಮ್ಮ ಪೊಲಿಟಿಕಲ್ ಕೆರಿಯರ್ನ ನಾನು ಕಾಪಾಡಿದ್ದೀನಿ. ಅದನ್ನೆಲ್ಲ ಮರೆತು ಈಗ ಈ ಸಮಸ್ಯೆನ ನನ್ನ ಸುತ್ತಕ್ಕೆ ಬಂದಿದ್ದೀರಾ. ಈಗ ನನ್ನಿಂದ ಆ ಲ್ಯಾಂಡ್ನ ಕೊಡಿಸ್ಕೊಡೋಕ್ಕಾಗೋದಿಲ್ಲ. ನೀವು ಅಷ್ಟೇ, ನನ್ನೆದುರಿಗೆ ಈ ಕೂಗಾಡೋದನ್ನ ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ. ರೇ ರಾಜೀವ್ ಶರ್ಮಾ, ಏನ್ರಿ ಎದುರಿಸ್ತಾ ಇದ್ದೀರಾ? ನೀವು ಎದುರಿಸ್ಬಿಟ್ರೆ ನಾನು ಎದ್ಕೊಂಡು ಓಡಾಗ್ಬಿಡ್ತೀನಿ ಅನ್ಕೊಂಬಿಟ್ರಾ? ನೋಡ್ರಿ ರಾಜೀವ್ ಶರ್ಮಾ, ನಾನು ಇಲ್ಲಿವರೆಗೂ ಶಿಷ್ಟಾಚಾರ ಮೀರದೆ ಮಾತನಾಡ್ತಿದ್ದೆ. ಆದರೆ ಈಗ ಅದರಿಂದ ಹೊರಬಂದು ಮಾತಾಡ್ತೀನಿ. ರೇ ರಾಜೀವ್ ಶರ್ಮಾ, ನೀವು ನನ್ನ ಮಗನಿಗೆ ಜಾಗ ಕೊಟ್ಟಿರೋದು ಧರ್ಮಕ್ಕಲ್ಲ, ಅಥವಾ ನನ್ನ ಪದವಿ ಕಾಪಾಡೋದಕ್ಕೆ, ನನ್ನನ್ನು ಕಾಪಾಡೋದಕ್ಕಲ್ಲ. ನಿಜ ಹೇಳಬೇಕು ಅಂತ ಅಂದರೆ ನಾನು ನಿಮ್ಮನ್ನು ಕಾಪಾಡಿದ್ದೀನಿ. ನೀನೇನು ಬಿಟ್ಟಿಯಾಗಿ ಜಾಗ ಕೊಟ್ಟಿಲ್ಲ. ನಾನು ನಿನಗೆ ಸಹಾಯ ಮಾಡಿದೆ, ಅದಕ್ಕೆ ನೀನು ಜಾಗ ಕೊಟ್ಟೆ. ನಿನಗೆ ಬೇಡವಾದ ಇನ್ಸ್ಪೆಕ್ಟ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ, ನಿನಗೆ ಬೇಕಾದಂಥ ಇನ್ಸ್ಪೆಕ್ಟ್ರನ್ನ ಆ ಜಾಗಕ್ಕೆ ಹಾಕಿಸ್ಕೊಂಡೆ. ನಾವಿಬ್ರು ಇಲ್ಲಿ ಬಿಸ್ನೆಸ್ ಮಾಡಿದ್ದೀವಿ. ಆ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡ್ಕೊಳೋದಕ್ಕೆ ನೀನು ಕೊಟ್ಟ ಕಾರಣ ಸತ್ಯ ಅಲ್ಲ ಅಂತ ನಿನಗೂ ಗೊತ್ತು, ಅದಕ್ಕಿಂತ ಹೆಚ್ಚಾಗಿ ನನಗೂ ಗೊತ್ತು. ನನ್ನ ಹತ್ರ ಪವರ್ ಇತ್ತು, ನಿನ್ನ ಹತ್ರ ಹಣ ಇತ್ತು. ನೀನು ಹಣ ಕೊಟ್ಟೆ,
ನಾನು ಪವರ್ ಉಪಯೋಗಿಸ್ದೆ, ಅಷ್ಟೇ ಆಗಿದ್ದು. ನೀನು ಸಹಾಯ ವಾಪಸ್ ತಗೊಳಕ್ ಬಂದರೆ ನಾನು ನನ್ನ ಸಹಾಯನ ವಾಪಸ್ ತಗೊಳ್ಬೇಕಾಗುತ್ತೆ. ನೀನು ಅಂದ್ಕೊಂಡಿರ್ಬೋದು ನನ್ನ ಹತ್ರ ಏನೂ ಪವರ್ ಇಲ್ಲ, ನಾನು ಏನು ಬೇಕಾದ್ರೂ ಆಟ ಆಡ್ಬೋದು ಅಂತ ಅಂದ್ಬಿಟ್ಟು. ಒಂದು ತಿಳ್ಕೊ, ನನಗೀಗಲೂ ನಿನ್ನ ಕೇಸ್ನ ರೀಓಪನ್ ಮಾಡಿಸೋಷ್ಟು ಶಕ್ತಿ ನನಗಿದೆ. ನೋಡಿ ರಾಜು, ಹಳೇದ್ರನ್ನೆಲ್ಲ ಕೆತ್ಕಿ ಏನೂ ಪ್ರಯೋಜನ ಇಲ್ಲ. ಸುಮ್ಮನೆ ಕಿತ್ತಾಡ್ಕೊಂಡು ಕೂಡೋದು ಬೇಡ. ನಾವಿಬ್ರು ನಮ್ಮಿಬ್ಬರು ಮುಂದೆ ಸಮಸ್ಯೆ ಇದೆ, ಪರಿಹಾರ ಆಗಬೇಕು ಅಷ್ಟೇ. ಸರಿ, ಅದಕ್ಕೆ ಈಗ ನಾನು ಏನು ಮಾಡಬೇಕು? ನೀವು ನಮಗೆ ಕೊಟ್ಟಿದ್ರಲ್ಲ 8 ಎಕರೆ ಜಾಗ ಲೇಔಟ್ ಮಾಡೋದಕ್ಕೆ, ಆ ಜಾಗ ಸುತ್ತ ಟ್ರಸ್ಟ್ನವ್ರು ಕಟ್ಟಿರೋ ಬಿಲ್ಡಿಂಗ್ಗಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಷ್ಟೂ ಜಾಗ ಖಾಲಿ ಇದೆ. ನೀವು ನೋಡಿದ್ದೀರಾ ಆ ಜಾಗನ? ಇಲ್ಲ. ನಾವಿಬ್ಬರು ಜಗದೀಶ್ ಹತ್ರ ಹೋಗೋಣ, ಮಾತಾಡೋಣ. ಜಗದೀಶ್ ಹತ್ರನ? ಯಾಕೆ? ನೋಡು, ಸುಮ್ಮನೆ ನೀನು ನನ್ನ ಜೊತೆ ಬಾ. ನೀನೇನೂ ಮಾತಾಡಬೇಡ, ನಾನೆಲ್ಲ ಜಗದೀಶ್ನ ಹತ್ರ ಮಾತಾಡ್ತೀನಿ. ಹಲೋ, ಆಶಾ ಅವರಿದ್ದಾರಾ? ನಾನು ದಿನೇಶ್ ಅಂತ. ಇಲ್ಲ, ನಾನು ಆಶಾ ಅವ್ರ ಹತ್ರನೇ ಪರ್ಸ್ನಲಾಗಿ ಮಾತಾಡಬೇಕಾಗಿತ್ತು. ನೀವು ದಿನೇಶ್ ಅಂತ ಹೇಳಿ ಅವ್ರು ಖಂಡಿತ ನನ್ನ ಜೊತೆ ಮಾತಾಡ್ತಾರೆ. ಹಾಂ, ಓಕೆ ಓಕೆ, ನಾನು ಲೈನಲ್ಲಿರ್ತೀನಿ. ಹಾಂ. ಹಲೋ ಆಶಾ ಅವರೇ, ನಾನು ದಿನೇಶ್. ನಿಮ್ಮ ಮೊಬೈಲಿಗೆ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಇತ್ತು, ಅದಕ್ಕೆ ಆಫೀಸ್ ನಂಬರಿಗೆ ಫೋನ್ ಮಾಡಿದೆ. ಓ ಸಾರಿ, ಬ್ಯುಸಿ ಇದ್ರಾ? ಅಲ್ಲ, ನೀವು ಮೀಟಿಂಗಲ್ಲಿರೋದು ನಂಗೆ ಗೊತ್ತಾಗಲಿಲ್ಲ. ಎಷ್ಟೊತ್ತು ಮುಗಿಯುತ್ತೆ ನಿಮ್ಮ ಮೀಟಿಂಗು? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೌದಾ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. 10 ನಿಮಿಷ ಬಿಟ್ಟು ನಾನೇ ನಿಮಗೆ ಫೋನ್ ಮಾಡ್ತೀನಿ. ಯಾ, ಸಾರಿ ಒನ್ಸ್ ಅಗೈನ್, ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ಓಕೆ, ಬಾಯ್. ದಿನೇಶ, ಯಾರ್ದು ಫೋನು? ಆಶಾಗೆ ಫೋನ್ ಮಾಡಿದ್ದೆ ರಾಜೀವ. ಪಾಪ ಮೀಟಿಂಗಲ್ಲಿದ್ದರು, ಡಿಸ್ಟರ್ಬ್ ಮಾಡಿಬಿಟ್ಟೆ. ಇನ್ನು 10 ನಿಮಿಷ ಬಿಟ್ಟು ಫೋನ್ ಮಾಡೋದಕ್ಕೆ ಹೇಳಿದ್ದಾರೆ. ಏನೂ ಆಗಿದೆ ನಿನಗೆ? ಯಾವಾಗ ನೋಡಿದ್ರು ಆ ಹುಡುಗಿ ಆಶಾ ಧ್ಯಾನದಲ್ಲಿರ್ತೀಯ. ಅವಳನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ವಾ ನಿನಗೆ? ತುಂಬ ಬದಲಾಗಿದೆಯಾ ನೀನು. ನಿನ್ನ ಜೀವನ ಪ್ರಯಾರಿಟೀಸೇ ಬದಲಾಗಿವೆ. ನನ್ನ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಅಲ್ಲ, ಯಾವಾಗಲೂ ಆ ಆಶಾ ಗುಂಗ್ನೆಲ್ಲ ಇರ್ತೀಯಲ್ಲ. ಸಾರಿ ಕಣೋ ರಾಜೀವ, ಈಗೇನಾಗಿದೆ ಹೇಳು? ಏನಾಗಿದೆ ಅಂತ ಕೇಳ್ತಾ ಇದೆಯಲ್ಲ. ಇಷ್ಟು ದಿನದಿಂದ ನಾನು ಯಾವ ಟೆನ್ಷನಲ್ಲಿ ಇದ್ದೀನಿ ಅಂತ ಗೊತ್ತಿಲ್ವಾ ನಿನಗೆ? ನಿನಗೆ ನೆನಪಿರ್ಬೋದು, ಕಾತ್ಯಾಯಿನಿ ಮರ್ಡರ್ ಕೇಸ್ ರೀಓಪನ್ ಆದ ಟೈಮ್ನಲ್ಲಿ ಹೋಮ್ ಮಿನಿಸ್ಟರ್ KP ಅವ್ರ ಮಗ ಒಂದು ಭೂ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದ. ಯಾವುದೋ ಟ್ರಸ್ಟಿಗೆ ಸೇರಿದ ಲ್ಯಾಂಡ್ನ ಇಲ್ಲಿಗಲ್ ಆಗಿ ಅಕ್ವೈರ್ ಮಾಡಿಕೊಂಡು ಲೇಔಟ್ ಮಾಡಿ ಸೈಟ್ಗಳು ಕೊಡ್ತೀನಿ ಅಂತ ಜನರಿಂದ ದುಡ್ಡು ಇಸ್ಕೊಂಡಿದ್ದ. ಈ ವಿಷಯವಾಗಿ ಹೋಮ್ ಮಿನಿಸ್ಟರ್ KP ಅವ್ರ ಮಂತ್ರಿ ಪದವಿನ ಕಳ್ಕೊಳ್ಳೋಂಥ ಸಂದರ್ಭ ಬಂದಿತ್ತು. KP ಅವ್ರಿಗೆ ಸಹಾಯ ಮಾಡಿ ಈ ಭೂ ಹಗರಣದ ಮುಚ್ಚಿ ಹಾಕಿದ್ದೆ. KP ಮಗ ಕಬಳಿಸಿದ ಜಾಗನ ಟ್ರಸ್ಟ್ಗೆ ವಾಪಸ್ ಕೊಡಿಸಿದ್ದೆ. ಕಾತ್ಯಾಯಿನಿಗೆ ತಾಯಿಯಿಂದ ಬಂದ 30 ಎಕರೆ ಜಮೀನಲ್ಲಿ 8 ಎಕರೆ ಜಮೀನನ್ನ KP ಮಗನಿಗೆ ಕೊಟ್ಟಿದ್ದೆ. ಅದರಲ್ಲಿ ಲೇಔಟ್ ಮಾಡಿ ಹಣ ಇಸ್ಕೊಂಡಿದ್ದ ಜನಕ್ಕೆ ಸೈಟ್ ಕೊಡಲಿ ಅಂತ. ಅಲ್ಲಿ ಲೇಔಟ್ ಕೂಡ ಮಾಡ್ದ. ಅದಕ್ಕೆ ಬದಲಾಗಿ KP ಕಾತ್ಯಾಯಿನಿ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದ ಸಿದ್ಧಾರ್ಥನ ಟ್ರಾನ್ಸ್ಫರ್ ಮಾಡಿಸಿರು. ಆ ಜಾಗಕ್ಕೆ ಬೇರೆ ಆಫೀಸರ್ನ ಹಾಕಿಸಿ ಕೇಸ್ನ ಕ್ಲೋಸ್ ಮಾಡಿಸಿರು. ಸರಿ, ಈಗೇನು ತೊಂದರೆ ಆಗಿದೆ? ಕಾತ್ಯಾಯಿನಿ ಸತ್ತ ಮೇಲೆ ಅವಳ ತಾಯಿಯಿಂದ ಗಿಫ್ಟ್ ರೂಪದಲ್ಲಿ ಬಂದ 30 ಎಕರೆ ಜಮೀನು ಮತ್ತೆ ಅವ್ರಿಗೆ ವಾಪಸ್ ಹೋಗಿದೆ. ಅವರು ಕಾತ್ಯಾಯಿನಿ ಹೆಸರಿನಲ್ಲಿರೋ ಟ್ರಸ್ಟ್ಗೆ ಅದನ್ನು ಕೊಟ್ಟಿದ್ದಾರೆ. ಈ ವಿಚಾರ ಗೊತ್ತಿರಲಿಲ್ವಾ ನಿಮಗೆ? ಈ ವಿಷಯ ಮೊದಲೇ ಗೊತ್ತಿದ್ರೆ ನಾನು ಸುಮ್ಮನೆ ಇರ್ತಿರ್ಲಿಲ್ಲ ದಿನೇಶ. ಈಗ ಕಾತ್ಯಾಯಿನಿ ಟ್ರಸ್ಟ್ನವರು ಇಡೀ 30 ಎಕರೆ ಜಾಗನೂ ನಮ್ಮದೇ,
ಅದರಲ್ಲಿ ಎಕ್ಸ್ ಮಿನಿಸ್ಟರ್ ಕೆ ಪಿ ಅವರು 8 ಎಕರೆ ಜಮೀನ ಒತ್ತುವರಿ ಮಾಡಿ ಅಲ್ಲಿ ಲೇಔಟ್ ಮಾಡ್ತಿದ್ದಾರೆ ಅಂತೇಳಿ ಕೋರ್ಟಿಂದ ಸ್ಟೇ ಆರ್ಡರ್ ತಂದಿದ್ದಾರೆ. ಈ ಕೆ ಪಿ ಅವರು ಆ 8 ಎಕರೆ ಜಾಗ ಬೇಕೇ ಬೇಕು, ನೀನು ಅದನ್ನು ಕೊಡಿಸ್ಲೇಬೇಕು ಅಂತ ಕೂತಿದ್ದಾರೆ. ಆಗಲ್ಲ ಅಂದರೆ ನಿನ್ನ ರಹಸ್ಯನೆಲ್ಲ ಹೊರಗೆ ತರ್ತೀವಿ ಅಂತ ಹೆದರಿಸ್ತಿದ್ದಾರೆ. ಏನಂತ ರಹಸ್ಯ ಗೊತ್ತಿರೋದು ಅವ್ರಿಗೆ? ಕಾತ್ಯಾಯಿನಿ ಕೊಲೆ ವಿಚಾರ ಎಲ್ಲ ಪೂರ್ತಿ ಗೊತ್ತು ಕೆ ಪಿಗೆ. ಗೊತ್ತಿದ್ರೆ ಏನು ಮಾಡೋಕ್ಕಾಗತ್ತೆ ಅವ್ರಿಗೆ? ಏನು ತಲೆಗೆಲೆ ಕೆಟ್ಟಿದೆ ದಿನೇಶ್ ನಿನಗೆ? ಏನು ಹೀಗೆಲ್ಲ ಮಾತಾಡ್ತಿದ್ಯಲ್ಲ? ಶಂಕರದಾಸ್ ಮನೆಯವರು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ. ಡಿ ಕೆ ಏನೋ ನಮ್ಮ ವಿರುದ್ಧ ಇದ್ದ ಸಾಕ್ಷಿಗಳನ್ನೆಲ್ಲ ತಿರುಗಿಸಿ ನಮ್ಮ ಪರವಾಗಿ ಮಾಡಿದರು. ಅದಕ್ಕೆ ಲೋಯರ್ ಕೋರ್ಟ್ನಲ್ಲಿ ನಾವು ಗೆದ್ವಿ. ಒಂದು ವೇಳೆ ಕೆ ಪಿ ಏನಾದರೂ ನಾನೇ ಕಾತ್ಯಾಯಿನಿ ಕೊಲೆ ಮಾಡಿದ್ದಂತ ನನ್ನ ವಿರುದ್ಧ ಸಾಕ್ಷಿ ಹೇಳಿಬಿಟ್ರೆ ಹೈಕೋರ್ಟ್ನಲ್ಲಿ ಕೇಸ್ ನಮ್ಮ ವಿರುದ್ಧ ಆಗುತ್ತೆ. ನಮ್ಮಿಬ್ರಿಗೂ ಜೀವಾವಧಿ ಶಿಕ್ಷೆಯಾಗಿ ನಾವಿಬ್ರು ಜೈಲಿನಲ್ಲೇ ಜೀವನ ಕಳಿಬೇಕಾಗುತ್ತೆ. ಹಲೋ ಆಶಾ ಅವರಾ? ನಾನು ದಿನೇಶ್. ಅದೇ ಏನು ಯೋಚನೆ ಮಾಡಿದ್ರಿ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದೆ. ಹೌದಾ? ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಾ? ಇನ್ನೂ ಟೈಮ್ ಬೇಕಾ? ಸರಿ, ಓಕೆ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ರಾಜೀವ, ಆಶಾ ಅವರು ನಮ್ಮ ಮದುವೆ ಬಗ್ಗೆ ಡಿಸೈಡ್ ಮಾಡೋದಕ್ಕೆ ಇನ್ನೂ ಟೈಮ್ ಕೇಳಿದ್ದಾರೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ